ರಾಷ್ಟ್ರಗಳ ಯುದ್ಧೋನ್ಮಾದ ನೋಡ್ತಾ ಇದ್ರೆ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾನೆ ಇದೆ. ಅತ ಟ್ರಂಪ್ ಅಬ್ಬರಿಸ್ತಿದ್ರೆ ಇತ್ತ ಕರುನಾಡಲ್ಲಿ ಜನರು ತತ್ತರಿಸಿ ಹೋಗ್ತಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೆಯುತ್ತಿರೋದು ಬರೀ ಯುದ್ಧವಲ್ಲ, ಸರ್ವನಾಶದ ಯುದ್ಧ. ವಿಶ್ವಕ್ಕೆ ಕಂಟಕವಾಗ್ತಿರೋ ಮಹಾಸಮರ. 3 ರಾಷ್ಟ್ರಗಳ ರಕ್ತದಾಹ ಶುರುವಾಗಿ 34 ದಿನವೇ ಆಗೋಯ್ತು. ಈ ಕ್ಷಣದವರೆಗೂ ಯಾರೊಬ್ಬರೂ ತಲೆಬಾಗಿಸುವುದಕ್ಕೆ ರೆಡಿಯಿಲ್ಲ. ಇರಾನನ್ನ ಸರ್ವನಾಶ ಮಾಡ್ತೀವಿ ಅಂತ ಅಖಾಡಕ್ಕಿಳಿದ ಟ್ರಂಪ್ ಕೂಡ ಪತರುಗುಟ್ಟಿ ಹೋಗಿದ್ದಾರೆ. ಇರಾನ್ನ ಪ್ರತಿದಾಳಿಗೆ ಇಸ್ರೇಲ್ ಅಮೆರಿಕ ಕೂಡ ಕಂಗಾಲಾಗಿ ಹೋಗಿದೆ. ಹೀಗಾಗಿ ಕ್ಷಣಕ್ಕೂ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಿದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ ಹೊತ್ತಿದ ಬೆಂಕಿ ಆರ್ತಿಲ್ಲ. ಭೀಕರ ದಾಳಿಗೆ ಸನ್ನದ್ಧವಾಯಿತು ಅಮೆರಿಕ. ಇರಾನ್ ಮೇಲೆ ಮುಗಿಬಿದ್ದಿರೋ ಅಮೆರಿಕ ಅಡಕತ್ತರಿಯಲ್ಲಿ ಸಿಲುಕಿದೆ. ಬೆನ್ನು ತಿರುಗಿಸಿ ಹೋಗೋದಕ್ಕಾಗ್ತಿಲ್ಲ. ಇರಾನ್ ಪಡೆಯನ್ನ ಹಿಮ್ಮೆಟ್ಟಿಸೋದಕ್ಕೂ ಆಗ್ತಿಲ್ಲ. ಯುದ್ಧ ಶುರು ಮಾಡಿದ್ದ ಟ್ರಂಪ್ ಅಲ್ಪಾವಧಿಯ ಕದನ ವಿರಾಮವನ್ನು ಘೋಷಿಸಿದ್ರು. ಒಂದಿಷ್ಟು ಷರತ್ತು ಹಾಕಿ ಯುದ್ಧಕ್ಕೆ ಅಂತ್ಯ ಹಾಡುವುದಕ್ಕೆ ನೋಡಿದ್ರು. ಆದ್ರೆ ಇರಾನ್ ಮಾತ್ರ ಬಗ್ಗೋ ಹಾಗೆ ಕಾಣ್ತಿಲ್ಲ. ಯುದ್ಧ ಶುರು ಮಾಡಿದ್ದು ನೀವು, ಮುಗಿಸೋದು ನಾವು ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ದಾಳಿಗೆ ಕ್ಯಾರೆ ಅಂತಿಲ್ಲ. ಹೀಗಾಗಿ ಕೊನೆ ಎಚ್ಚರಿಕೆ ಸಂದೇಶವೊಂದನ್ನು ನೀಡಿದ್ದಾರೆ. ಇನ್ನೂ 2-3 ವಾರ ಭೀಕರ ದಾಳಿ ನಡೆಯುತ್ತೆ. ಈಗಾಗಲೇ ಪರಮಾಣು ಕೇಂದ್ರಗಳನ್ನು ನಾಶ ಮಾಡಿದ್ದೇವೆ. ಅಳಿದುಳಿದ ಪರಮಾಣುವನ್ನು ಸರ್ವನಾಶ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಬಿಡಲ್ಲ ಎಂದಿದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ. ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಮಿಸೈಲ್ ಬೇಸ್ಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದು ಎಲ್ಲೆಲ್ಲೂ ಅಗ್ನಿಯ ಕೆನ್ನಾಲಿಗೆ ಚಾಚಿಕೊಂಡಿದೆ. ಇರಾನ್ನ ಮೇಲೆ ಕೆಂಗಣ್ಣು ಬೀರಿರೋ ಅಮೆರಿಕ ಇರಾನನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಯುವುದಕ್ಕೆ ಶುರು ಮಾಡಿದೆ. ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ ಮಣ್ಣಿಗೆ ಬಂದು ಇಳಿಯುತ್ತಿದ್ದು ಭೀಕರ ಯುದ್ಧಕ್ಕೆ ಸನ್ನದ್ಧರಾಗ್ತಿದ್ದಾರೆ. ಯಾವಾಗ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನ ತೀವ್ರಗೊಳಿಸಿದ್ದು, ಇರಾನ್ ಕೂಡ ಪ್ರತ್ಯುತ್ತರ ಕೊಡುವುದಕ್ಕೆ ಶುರು ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಭೀಕರ ದಾಳಿ ಮಾಡಿದೆ. ಅಮೆರಿಕದ ವಾಯುನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ಮಾಡಿದ್ದು ಇರಾನಿಗರ ಅಟ್ಟಹಾಸಕ್ಕೆ ಟೆಲ್ ಅವೀವ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಇರಾನಿಗರ ಅಟ್ಟಹಾಸಕ್ಕೆ ಇಸ್ರೇಲ್ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಹಗಲು ರಾತ್ರಿ ಎನ್ನದೇ ಬೆಂಕಿ ಮಳೆ ಸುರಿಸುತ್ತಿದ್ದು ಇರಾನ್ನ ಕ್ಷಿಪಣಿ ದಾಳಿಗೆ ಟೆಲ್ ಅವೀವ್ ನಗರ ನಲುಗಿ ಹೋಗಿದೆ. ಅಲ್ಲಿ ಬೆಂಕಿ ಮಳೆ, ಇಲ್ಲಿ ಗ್ಯಾಸ್ ರಗಳೆ. ಕೊಲ್ಲಿ ರಾಷ್ಟ್ರದಲ್ಲಿ ನಡೆಯುತ್ತಿರೋ ಯುದ್ಧ ಕರುನಾಡಿಗರನ್ನ ಅಕ್ಷರಶಃ ಕತ್ತಲ ಕೂಪಕ್ಕೆ ತಳ್ಳುತ್ತಿದೆ. ಹೊಟ್ಟೆಪಾಡಿಗೆ ದುಡಿಯೋ ಆಟೋ ಚಾಲಕರು ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ದಾರೆ. ಮೇಲಿಂದ ಮೇಲೆ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗ್ತಿದ್ದು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಮೈಸೂರು ರಸ್ತೆಯಲ್ಲಿರುವ ಇದೊಂದು ಬಂಕ್ನಲ್ಲಿ ಗ್ಯಾಸ್ ಲಭ್ಯವಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಸಾವಿರಾರು ಆಟೋ ಚಾಲಕರು ಎಂಟ್ರಿ ಕೊಟ್ಟಿದ್ರು. ಇನ್ನು ಬೆಂಗಳೂರಿನ HMT ರೋಡ್ನ ಸುಬೇದಾರ್ ಪಾಳ್ಯದಲ್ಲಿರೋ ಏಜಿಸ್ ಗ್ಯಾಸ್ ಬಂಕ್ ಮುಂದೆ 100 ಆಟೋಗಳು ನಿಂತಿವೆ. ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಚಾಲಕರು ಮುಗಿಬಿದ್ದಿದ್ದು ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಂತಿವೆ. ಬಸವೇಶ್ವರ ನಗರದಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದು ಒಂದು ಆಟೋಗೆ ಬರೀ 4 ಲೀಟರ್ LPG ಮಾತ್ರ ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಮಹಿಳೆಯೊಬ್ಬರು ಯಶವಂತಪುರದಿಂದ ಮತ್ತಿಕೆರೆಗೆ ತಮ್ಮ ಆಟೋವನ್ನ ತಳ್ಕೊಂಡ್ಬಂದಿದ್ದಾರೆ. ಎಲ್ಲೇ ಹೋದ್ರೂ ಗ್ಯಾಸ್ ಇಲ್ಲ ಅಂತಾರೆ. ಹೀಗೆ ಆದ್ರೆ ಮನೆ ಸಂಸಾರ ನಡೆಸೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದಿದ್ದೀವಿ, ತಳ್ಕೊಂಡ್ ಬಂದಿದ್ದೀವಿ. ರಾಮ ಹಾಸ್ಪಿಟಲ್ಗೆ ಹೋದೆ, ಅಲ್ಲಿನೂ ಗ್ಯಾಸ್ ಇಲ್ಲ ಅಂದ್ರು. ಈಗ ನಮ್ಮ ಮನೆದು ಸಂಸಾರ ಹೇಗೆ ನಡಿಬೇಕು? ನಮ್ದು ಇರೋದು ಒಂದು ಆಟೋಲಿ, ನಾವು ಕಲೆಕ್ಷನ್ ಕೊಡ್ಬೇಕಲ್ಲ. 500-600 ರೂಪಾಯಿ ದುಡಿತೀವಿ. ಅದರಲ್ಲಿ ಕಲೆಕ್ಷನ್ 300-350 ರೂಪಾಯಿ ಕೊಡ್ತೀವಿ ನಾವು. ಮತ್ತೆ ಮನೆ ಸಂಸಾರ ಹೇಗೆ ನಡೆಯೋದು? ಎಷ್ಟು ದಿವಸ ತಂಗ ಮಕ್ಕಳಿಗೆ ಇದು ಮಾಡ್ಕೊಂಡಿರ್ತಾರೆ. ತಳ್ಕೊಂಡ್ ಬಂದಿದ್ದೀನಿ, ನಾನು ಹಿಂದೆ ತಳ್ಕೊಂಡ್ ಬಂದಿದ್ದೀನಿ. LC ಸಿಗ್ತಾ ಇಲ್ಲ.
ಬರೀ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈಸೂರಿನಲ್ಲಿ ಆಟೋ ಚಾಲಕರು ಪರದಾಡ್ತಿದ್ದು, ಮೊನ್ನೆವರೆಗೂ 1 ಕೆಜಿಗೆ 75 ರೂಪಾಯಿ ಇದ್ದ LPG ಗ್ಯಾಸ್ ಬೆಲೆ ಇಂದು 90 ರೂಪಾಯಿಗೆ ಏರಿಕೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶುವನ್ನ ಕರೆತಂದಿದ್ದ ಆಟೋ ಚಾಲಕ ಗ್ಯಾಸ್ಗಾಗಿ ಪರದಾಡಿದ್ದಾರೆ. ಗ್ಯಾಸ್ ಇಲ್ಲದೆ 5-6 ಕಿಲೋಮೀಟರ್ ಆಟೋ ತಳ್ಕೊಂಡ್ಬಂದಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟು 15 ಬಂಕ್ಗಳಲ್ಲಿ ಈಗ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ವಿತರಣೆ ಆಗ್ತಿದೆ. ಹೀಗಾಗಿ ಜನ ಪರದಾಡ್ತಿದ್ದಾರೆ. ಬರೀ ಆಟೋ ಗ್ಯಾಸ್ ಮಾತ್ರವಲ್ಲ, ಸಿಲಿಂಡರ್ ಗ್ಯಾಸ್ ಕೂಡ ಜನರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಹಾವೇರಿಯ ಶಿಗ್ಗಾವಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಶಾಲಾ ಅಡುಗೆ ಮನೆಯ ಬೀಗ ಒಡೆದು ಸಿಲಿಂಡರ್ ಕಳ್ಳತನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಯುದ್ಧದ ಬಿಸಿ ತಟ್ಟಿದ್ದು, ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡುತ್ತಿದ್ದಾರೆ. ಹಾಸನದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಸದ್ಯಕ್ಕೇನೋ ಸೌದೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ತುಂಬಾ ಕಷ್ಟ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರೈತರನ್ನು ಕಾಡುತ್ತಿದೆ ಕೊಲ್ಲಿ ಯುದ್ಧ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಆಲೂಗಡ್ಡೆ ಬೆಳೆದ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಆಲೂಗಡ್ಡೆ ಬೆಳೆದ ಬೆಳೆಗಾರರು ಹಾಗೂ ಮಾರಾಟಗಾರರಿಗೆ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ಪರದಾಡಿದ್ದಾರೆ. ಕಳೆದ ವಾರದಿಂದ ಲಾರಿ, ಟ್ರ್ಯಾಕ್ಟರ್, ಟೆಂಪೋಗಳಲ್ಲೇ ಆಲೂಗಡ್ಡೆ ಕೊಳೆಯುತ್ತಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ರೈತರು ಕಣ್ಣೀರಿಡುತ್ತಿದ್ದಾರೆ. ನಾವು ಬಂದು ಶನಿವಾರ ರಾತ್ರಿ 8 ಗಂಟೆಗೆ ಬಂದಿರೋರು. ಆವಾಗಿನಿಂದ ಇಲ್ಲಿ ಈಟಿಂಗ್ ಎಲ್ಲಿದ್ದೀರಿ, ಅಲ್ಲಿ ಮಾರಕ್ಕ ಯಾರು ತಗೊಳ್ಳೋರಿಲ್ಲ. 350ರಿಂದ 400 ರೂಪಾಯಿ ಕೇಳ್ತಾರೆ. ಒಂದು ಹೆಂಗಸು ಕೂಲಿ 600 ರೂಪಾಯಿ ಇವತ್ತು. ನಾವು ಹಾಕಿರೋ ಬಂಡವಾಳ ಸಹ ವಾಪಸ್ ಬರಲ್ಲ ಅಂತೇಳಿ ಸ್ಟೋರ್ಗೆ ತಗೊಂಡ್ಬರ್ತಾ ಇದ್ದೀವಿ. ಆ ಸ್ಟೋರ್ಗೆ ತಗೊಂಡ್ಬಂದ್ರು ಇಲ್ಲಿ 8 ದಿನ ಏಟಿಂಗ್ ಮಾಡಿದ್ರು ನಮ್ಗೆ ಅನ್ಲೋಡ್ ಆಗ್ತಾ ಇಲ್ಲ. ಇನ್ನು ಕುಕ್ಕುಟೋದ್ಯಮಕ್ಕೂ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹೊರದೇಶಗಳಿಗೆ ರಫ್ತಾಗ್ತಿದ್ದ ಕೋಳಿ ಮೊಟ್ಟೆ ಸ್ಥಗಿತವಾಗಿದೆ. ಉತ್ಪಾದನೆ ಹೆಚ್ಚಳವಾದ ಪರಿಣಾಮ ಏಕಾಏಕಿ ಮೊಟ್ಟೆ ಬೆಲೆ ಕುಸಿತವಾಗಿದ್ದು, ಒಂದೇ ತಿಂಗಳಲ್ಲಿ 2ರಿಂದ 3 ರೂಪಾಯಿ ಕುಸಿತವಾಗಿದೆ. ಮೊದಲು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 7 ರೂಪಾಯಿವರೆಗೂ ಮೊಟ್ಟೆ ಧಾರಣೆ ರೀಚ್ ಆಗಿತ್ತು. ಹೋಟೆಲಲ್ಲಿ ಗ್ಯಾಸ್ ಸಿಗದಿರೋ ಕಾರಣ ಸಡನ್ ಆಗಿ ಈ ಸಮಸ್ಯೆ ತಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮೊಟ್ಟೆ ಧಾರಣೆ ಕಮ್ಮಿ ಆಗಿದ್ದು, ಇದರಿಂದ ರೈತರಿಗೆ, ವರ್ತಕರಿಗೆ, ಸುಮಾರು ಜನ ಇದನ್ನ ನಂಬಿಕೆ ಪರೋಕ್ಷವಾಗಿ ಸುಮಾರು ಜನಕ್ಕೆ ತೊಂದರೆ ಆಗಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಮಾತನಾಡಿದ ಸಚಿವ KH ಮುನಿಯಪ್ಪ, ಯುದ್ಧ ನಡೆಯುತ್ತಲೇ ಇದೆ, ಇನ್ನೂ ನಿಂತಿಲ್ಲ. ಚುನಾವಣೆ ಇರುವುದರಿಂದ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡುವುದಕ್ಕಾಗಲ್ಲ. ಸಾಧ್ಯವಾದರೆ 5ನೇ ತಾರೀಕು ಮೀಟಿಂಗ್ ಮಾಡ್ತೇನೆ. 25 ದಿನಕ್ಕೆ ನಗರದಲ್ಲಿ, 45 ದಿನಕ್ಕೆ ಹಳ್ಳಿಯಲ್ಲಿ ಸಿಲಿಂಡರ್ ವಿತರಣೆ ಮಾಡುತ್ತಿದ್ದೇವೆ. ಆಟೋದವರು ಇಷ್ಟು ದಿನ ಖಾಸಗಿಯವರ ಬಳಿ ತೆಗೆದುಕೊಳ್ಳುತ್ತಿದ್ರು, ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಇಲ್ಲಿಗೆ ಬಂದಿದ್ದಾರೆ ಅಂದ್ರು. ಗ್ಯಾಸ್ ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಅವ್ನು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಒಟ್ನಲ್ಲಿ 3 ರಾಷ್ಟ್ರಗಳ ನಡುವಿನ ಯುದ್ಧ ಇಡೀ ವಿಶ್ವವನ್ನೇ ತಲ್ಲಣಿಸುವಂತೆ ಮಾಡುತ್ತಿದೆ. ಇದು ಹೀಗೆ ಮುಂದುವರೆದ್ರೆ ಜನರ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.